ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯಲ್ಲಿ ಉಪ್ಪಿನಕಾಯಿ ಪ್ರಿಯರಿಗೆಲ್ಲರಿಗೂ ನಾನಿವತ್ತು ಒಂದು ಒಳ್ಳೆಯ ಟೇಸ್ಟಿ ಕೆತ್ತೆ ಉಪ್ಪಿನಕಾಯನ್ನು ಮಾಡ್ತಾಯಿದ್ದೇನೆ. ನಾನೀಗಾಗಲೇ 2-3 ಥರದ ಉಪ್ಪಿನಕಾಯಿಗಳನ್ನು ಮಾಡಿ ತೋರಿಸಿದ್ದೇನೆ. ಈ ಕೆತ್ತೆ ಉಪ್ಪಿನಕಾಯನ್ನು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಮಾಡ್ತಾರೆ. ನಾನಿವತ್ತು ಉಡುಪಿ ಸ್ಟೈಲ್ ಬ್ರಾಹ್ಮಣರ ಶೈಲಿಯಲ್ಲಿ ತುಂಬ ರುಚಿಯಾಗಿರುವಂತಹ ಅನ್ನ, ಗಂಜಿ, ದೋಸೆ, ಇಡ್ಲಿಯ ಜೊತೆ ಸೇರಿಸ್ಕೊಂಡು ತಿನ್ನುವ ಹಾಗೆ ತುಂಬ ಸಮಯದವರೆಗೂ ಕೂಡ ಇಟ್ಟು ಉಪಯೋಗಿಸ್ಬೋದಾದಂಥ ಉಪ್ಪಿನಕಾಯನ್ನು ಮಾಡ್ತಾಯಿದ್ದೇನೆ. ನಾನಿಲ್ಲಿ 50ರಿಂದ 60 ಮಾವಿನ ಮಿಡಿಗಳನ್ನು ತಗೊಂಡು ಕೆಲವು ಸಣ್ಣ ಸೈಜ್ ಹಾಗೆ ಸ್ವಲ್ಪ ಮೀಡಿಯಂ ಸೈಜ್ನ ಎಳೆಯದಾದ ಕಾಯಿಗಳನ್ನು ತಗೊಂಡಿದ್ದೇನೆ. ಇವಿಷ್ಟನ್ನು ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಒರೆಸಿ ತೊಟ್ಟುಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಹಾಕೋದ್ರಿಂದ ತೊಟ್ಟುಗಳನ್ನೆಲ್ಲ ತೆಗಿಬೇಕಾಗ್ತದೆ. ಮಿಡಿ ಉಪ್ಪಿನಕಾಯಿಗೆ ಸ್ವಲ್ಪ ತೊಟ್ಟು ಇದ್ರೂ ಪರವಾಗಿಲ್ಲ, ಅದು ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡ್ತದೆ. ಈ ಮಾವಿನ ಮಿಡಿ ಕೂಡ ತುಂಬ ಒಳ್ಳೆಯ ಘಮ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಹೋಳುಗಳನ್ನಾಗಿ ಮಾಡಿ 3 ಮುಷ್ಟಿ ಆಗುವಷ್ಟು ಉಪ್ಪನ್ನು ಬುಡದಿಂದ 1 ಲೇಯರ್ ಉಪ್ಪು, ಹಾಗೆ ಅದರ ಮೇಲೆ ಸ್ವಲ್ಪ ಹೋಳು, ನಂತರ ಉಪ್ಪು, ಅದರ ಮೇಲೆ ಹೋಳು, ಹೀಗೆ 3 ಲೇಯರ್ ಹಾಕಿ 3 ದಿನ ಉಪ್ಪಿನಲ್ಲೇ ನೆನೆಯಲಿಕ್ಕೆ ಬಿಡ್ತೇನೆ. ಇದು ಇವಾಗ ನೋಡಿ ಉಪ್ಪಿನಲ್ಲಿ ಚೆನ್ನಾಗಿ ನೆಂದು ಉಪ್ಪು ನೀರು ಕೂಡ ಬಿಟ್ಟಿದೆ. ದಿನಕ್ಕೆ ಹೀಗೆ ಒಮ್ಮೆ ಮಗುಚಿ ಇಟ್ಟು ಬಿಡ್ತೇನೆ ಅಷ್ಟೇ. ಅದಕ್ಕೆ ನಾನು ಯಾವುದು ಸೌಟು ಅಥವಾ ಕೈ ಹಾಕ್ತಾ ಇಲ್ಲ. ಇದನ್ನು ಹೀಗೆ ಟಾಸ್ ಮಾಡಿ ಮುಚ್ಚಿ ಇಟ್ಟು ಬಿಡ್ತೇನೆ. ಇಲ್ಲಿ ಹೋಳುಗಳು ಉಪ್ಪನ್ನು ಚೆನ್ನಾಗಿ ಎಳ್ಕೊಂಡು ಮೆದು ಕೂಡ ಆಗಿದೆ. ಈಗ ಉಪ್ಪಿನಕಾಯಿಯ ಮಸಾಲೆ ಕೂಡ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾವೀಗ ಇಲ್ಲಿ 50ರಿಂದ 60 ಮಾವಿನ ಹೋಳುಗಳಿಗೆ 60 ಒಣಮೆಣಸುಗಳನ್ನು ನಾನೀಗ ತಗೊಂಡಿದ್ದೇನೆ. ಸ್ವಲ್ಪ ಬ್ಯಾಡಗಿ ಹಾಗೆ ಸ್ವಲ್ಪ ಗಿಡ್ಡ ಮೆಣಸು, ಒಂದು ಖಾರ ಹಾಗೆ ಇನ್ನೊಂದು ಕಲರ್ ಕೂಡ ಕೊಡ್ತದೆ. ಈ 2 ಥರದ ಒಣಮೆಣಸನ್ನು ಸೇರಿಸಿ 2 ಗಂಟೆಗಳ ಕಾಲ ಬಿಸಿಲಿಗೆ ಇಡ್ತೇನೆ. ಇದು ಒಳ್ಳೆ ಗರಿ ಆಗಬೇಕು, ಆವಾಗ ಚೆನ್ನಾಗಿ ಪೌಡರ್ ಆಗ್ತದೆ. ಈ ಮಧ್ಯದಲ್ಲೇ ನಾನು ಅದಕ್ಕೆ ಒಂದು ಪಾತ್ರೆಯಲ್ಲಿ 3 ಲೋಟ ನೀರು ಹಾಗೆ 1 ಹಿಡಿಯಾಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಇಡ್ತೇನೆ. ಕುದ್ದ ಮೇಲೆ ಅದನ್ನು ತಣಿಲಿಕ್ಕೆ ಬಿಟ್ಟು ಮಸಾಲೆ ಜೊತೆ ರುಬ್ಬುವಾಗ ಸೇರಿಸ್ಕೊಳ್ಳಿಕ್ಕಿದೆ. 2 ತಾಸು ಆದ ನಂತರ ಈ ಒಣಮೆಣಸುಗಳೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಹೀಗೆ ಕೈಯಲ್ಲಿ ಮುಟ್ಟಿ ನೋಡಿದರೆ ಅದು ಚೆನ್ನಾಗಿ ಕಟ್ ಮಾಡುವ ಹಾಗೆ ಇರಬೇಕು. ಇದನ್ನೀಗ ನಾನು ಒಳಗೆ ತಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಒಳ್ಳೆ ಗರಿ ಆಗಿದೆ ನೋಡಿ ಒಣಮೆಣಸುಗಳೆಲ್ಲ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಒಮ್ಮೆ ಚೆನ್ನಾಗಿ ಪೌಡ್ರನ್ನಾಗಿ ಮಾಡಿಕೊಂಡು ಇಡಬೇಕು. ಎಷ್ಟು ಪೌಡರ್ ಆದರೆ ಸಾಕಾಗ್ತದೆ ನೋಡಿ. ಈಗ ಅದೇ ಪೌಡರಿಗೆ 100 ಗ್ರಾಮ್ ಆಗೋಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಪೌಡರ್ನಾಗಿ ಮಾಡಿಕೊಂಡು ಬರಬೇಕು. ನೋಡಿ ಇಷ್ಟು ತರಿಯಾಗಿದ್ದರೆ ಸಾಕಾಗ್ತದೆ. ಈಗ ಇದರ ಒಟ್ಟಿಗೆ ನಾವು ಆಗಲೇ ತಣಿಲಿಕ್ಕೆ ಇಟ್ಟಂತಹ ಉಪ್ಪು ನೀರನ್ನು ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಅದರ ಒಟ್ಟಿಗೆ ಈಗ 2 ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕ್ಕೊಳ್ಬೇಕು, ಹಾಗೆ ಸ್ವಲ್ಪ ಉಪ್ಪಿನ ನೀರು, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟನ್ನಾಗಿ ಮಾಡ್ಕೊಳ್ಬೇಕು. ಹಾಗೆ ಉಳಿದ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟನ್ನಾಗಿ ಮಾಡಿಕೊಂಡ್ರೆ ಈ ಮಸಾಲೆ ಈಗ ರೆಡಿ ಆಯಿತು. ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಇದು ಹದವಾಗಿದೆ. ಈ ಉಪ್ಪಿನಕಾಯಿಗೆ ಸಾಸಿವೆ ಹಾಗೆ ಇಂಗು ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಇಂಗು ಧಾರಾಳವಾಗಿ ಹಾಕಿರೋದ್ರಿಂದ ಅದರ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ಮೆಣಸಿನ ಪೇಸ್ಟನ್ನು ಉಪ್ಪು ನೀರಿನಲ್ಲಿರುವ ಮಾವಿನಕಾಯಿಯ ಹೋಳಿಗೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಕೂಡ ಉಪ್ಪು ನೀರು ಬಿಟ್ಟಿರೋದ್ರಿಂದ ಈ ಮಸಾಲೆ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ಈ ಉಪ್ಪು ನೀರಿನೊಟ್ಟಿಗೆ ಮಿಕ್ಸ್ ಆಗಿ ಕನ್ಸಿಸ್ಟೆನ್ಸಿ ಹದವಾಗಿ ಬರ್ತದೆ. ನೀವು ನೋಡ್ತಾ ಇರ್ಬೋದು ಕೆತ್ತೆ ಉಪ್ಪಿನಕಾಯಿಯ ರಸ ಹದವಾಗಿದೆ. ಈಗ ಪರ್ಫೆಕ್ಟಾಗಿ ಕಾಣ್ತಾ ಇದೆ ನೋಡಿ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ನೀವು ಎಲ್ಲಿಯಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತ ಅಂದರೆ ಒಂದು ಸಾಸಿವೆ ಎಣ್ಣೆಯನ್ನು ಕೂಡ ಬಿಸಿ ಮಾಡಿ ಹಾಕ್ಕೊಂಡ್ರೆ ತುಂಬ ಸಮಯ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನೂ ಕೆಡುವುದಿಲ್ಲ. ನಾನಿಲ್ಲಿ ಸ್ವಲ್ಪ ಮಾವಿನ ಮಿಡಿಯನ್ನು ತಗೊಂಡು ಮಾಡಿರೋದ್ರಿಂದ ಸಾಸಿವೆ ಎಣ್ಣೆನೂ ಹಾಕಲಿಲ್ಲ. ಹಾಗೆ ಯಾವುದೇ ಉಪ್ಪಿನಕಾಯಿ ಆಗಲಿ ನಮ್ಮನೆಯಲ್ಲಿ ಬೇಗನೆ ಖಾಲಿಯಾಗಿ ಬಿಡ್ತದೆ. ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಅಥವಾ ಪಿಂಗಾಣಿಯ ಭರಣಿಯಲ್ಲಿ ಹಾಕಿ ಇಟ್ಟರೆ ತುಂಬ ದಿವಸ ಇಟ್ಕೊಂಡು ಉಪಯೋಗಿಸ್ಬೋದು. ನೋಡಿದ್ರಲ್ಲ, ನಮ್ಮ ಉಡುಪಿ ಸ್ಟೈಲ್ ಕೆತ್ತೆ ಉಪ್ಪಿನಕಾಯಿ ಮಾಡೋದಕ್ಕೂ ಸಿಂಪಲ್ ಆಗಿದೆ, ರುಚಿ ಅಂತೂ ಅದ್ಭುತವಾಗಿದೆ. ಖಾಲಿ ಆದಾಗೆಲ್ಲ ಮಾವಿನ ಮಿಡಿ ಸಿಗ್ತಾ ಇರುವ ತನಕ
ಮಾಡಿ ಇಟ್ಟುಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮಾವಿನಕಾಯಿ ಮಿಡಿ ಸಿಕ್ಕಿದ್ರೆ ಖಂಡಿತ ಮಾಡಿ ಸ್ಟೋರ್ ಮಾಡಿ ಇಡಿ. ಈ ಉಪ್ಪಿನಕಾಯಿ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ.